ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಗ್ರಾಮಾಂತರ ಬುದ್ಧಿಜೀವಿಗಳ ಬಳಗದ 40ನೇ ವಾರ್ಷಿಕೋತ್ಸವದ ಅಂಗವಾಗಿ ಫೆಬ್ರವರಿ 23, 2025ರಂದು ಮೈಸೂರಿನಲ್ಲಿ ರಾಷ್ಟ್ರಕವಿ ಕುವೆಂಪು ಸಾಹಿತ್ಯೋತ್ಸವವನ್ನು ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಈ ಕಾರ್ಯಕ್ರಮದ ಕವಿಗೋಷ್ಠಿಯಲ್ಲಿ ಸ್ವರಚಿತ ಕವನವನ್ನು ವಾಚಿಸಲಿಕ್ಕೆ ನನಗೂ ಕೂಡ ಅವಕಾಶ ಸಿಕ್ಕಿತ್ತು. ಆ ಒಂದು ಕವಿಗೋಷ್ಠಿಯಲ್ಲಿ ನಾನು ವಾಚಿಸಿದಂತಹ ಸ್ವರಚಿತ ಕವನವನ್ನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೂ ಕೂಡ ಹಂಚಿಕೊಳ್ತಾ ಇದ್ದೇನೆ. ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋನ ವೀಕ್ಷಿಸ್ತಾ ಇದ್ದರೆ ಈಗಲೇ ಮರೆಯದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಸದಾ ನಮ್ಮೊಂದಿಗೆ ನೋಟಿಫೈ ಆಗಿರಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗಿದ್ರೆ ಬನ್ನಿ ಮತ್ತೆ ತಡ ನಾನು ವಾಚಿಸಿದಂತಹ ಸ್ವರಚಿತ ಕವನವನ್ನ ಕೇಳಿಸ್ಕೊಂಡು ಬರೋಣ. ಹಸಿರು ಹೊತ್ತು ನಿಂತಿರುವ ಚಪ್ಪರ ನೋಡಲು ಬಲು ಸುಂದರ. ಈ ಹಸಿರೇ ರೈತರ ಉಸಿರು. ಸುರಿವ ಮಳೆಯಲ್ಲಿ ಸುಮ್ಮನಿರಲ್ಲ ಇಲ್ಲಿಯ ರೈತರು ನಡೆಸುವರು ಕೃಷಿ ಚಟುವಟಿಕೆಗಳ ಜೋರು ದರ್ಬಾರು. ಹೊಲ ಗದ್ದೆಗಳಲ್ಲಿ ನಾಟಿ ಮಾಡುವ ಸುಂದರ ನೋಟ. ಮತ್ತೊಂದೆಡೆ ನೀಟಾಗಿ ಬೆಳೆದು ನಿಂತಿರುವ ಅಡಿಕೆ ಮರಗಳ ತೋಟ. ಅಲ್ಲಲ್ಲಿ ಬೆಟ್ಟ ಗುಡ್ಡಗಳ ಸಾಲು. ಈ ನಾಡ ಸಿರಿ ಸಂಪತ್ತಿಗೆ ಮಲೆನಾಡಿಗರೇ ಕಾವಲು. ತುಂಬಿ ಹರಿಯುವ ಜಲಧಾರೆಗಳ ಕಡಲು ಜೋಗದ ಸಿರಿಯ ತೊಟ್ಟಿಲು. ಮಲೆನಾಡ ಕಾಫಿಯ ಕಂಪು, ಶುಂಠಿ ಏಲಕ್ಕಿಯ ಸೊಂಪು, ಹಕ್ಕಿ ಪಕ್ಷಿಗಳ ಗುಂಪು. ಇವುಗಳ ಚಿಲಿಪಿಲಿ ದನಿಯ ಕೇಳಲು ಕಿವಿಗೆ ಬಲು ಇಂಪು. ಮುಂಜಾನೆ ಸಂಜೆಯಲ್ಲಿ ಬೀಸುವ ತಂಗಾಳಿಯ ತಂಪು. ಫಲವತ್ತಾದ ಮಲೆನಾಡ ಬಣ್ಣ ಕೆಂಪು. ಆಗುಂಬೆಯ ಮಳೆ ಬಲು ಜೋರು. ದೂರದಿಂದ ಹರಿದು ಬರುವ ಝರಿಯ ನೀರು. ಸದಾ ಸುರಿವ ವರ್ಷಧಾರೆ. ಎಂದೆಂದಿಗೂ ತಂಪಾಗಿರುವುದು ಈ ನಾಡಧರೆ. ಎಲೆಯ ಮೇಲೆ ಮುತ್ತಿನ ಹನಿಯಂತೆ ಉದುರುವ ಮಳೆ ಹನಿ. ಮುಂಜಾನೆಯಲ್ಲಿ ಉದುರೋ ಇಬ್ಬನಿ. ಮಂಜೋ ಮಳೆಯೋ ಅರಿವಾಗದ ಮಳೆಯ ಮಲೆನಾಡು. ಮುಸುಕಿದ ಮಂಜಲ್ಲಿ ಮೊಬ್ಬಾಗಿ ಕಾಣುವ ಈ ನಾಡು. ಮುಸುಕಿದ ಮಂಜೆ ಪರ್ವತಗಳಿಗೆ ಮೆರಗು. ಗಿರಿನಾಡ ಸೌಂದರ್ಯವೇ ಬಲು ಸೊಬಗು. ಎಲ್ಲೆಲ್ಲೂ ಕಾಣಸಿಗುವ ಹಚ್ಚ ಹಸಿರ ಸಿಂಚನ. ತುಂಬಿದ ಕೆರೆಯಲ್ಲಿ ತಾವರೆಗಳ ನಂತರ. ಗಿರಿ ಶಿಖರಗಳ ಈ ನಾಡೆ ಸ್ವರ್ಗ ಸಮಾನ. ಪ್ರವಾಸಿಗರನ್ನು ಕೈ ಬೀಸಿ ಕರೆವ ಸುಂದರ ತಾಣ. ಚಾರಣ ಪ್ರಿಯರ ನೆಚ್ಚಿನ ತಾಣ. ಪರಿಸರ ಪ್ರಿಯರ ಪಯಣದ ಮುಂದಿನ ನಿಲ್ದಾಣ ಈ ಚೆಲುವ ನಾಡು. ಕತ್ತಲೆ ಕವಿದಂತೆಲ್ಲ ಕಿವಿಗೆ ರಾಚುವ ಕಪ್ಪೆ ಜೀರುಂಡೆಗಳ ಸದ್ದು. ದಾರಿ ತಪ್ಪಿ ಬಂದ ಕಾಡು ಮೃಗಗಳ ಚೀರಾಟ. ಇಲ್ಲಿ ಕಳೆವ ಪ್ರತಿಯೊಂದು ಕ್ಷಣವೂ ಮನಮೋಹಕ. ಜೀವನ ಪರ್ಯಂತ ಈ ಹಸಿರು ಸಿರಿಯ ನಡುವೆ ಸಮಯ ಕಳೆಯಬೇಕೆಂಬುದೇ ನನ್ನ ಮನದ ತವಕ. ಮಲೆನಾಡ ಸಿರಿ ಸಂಪತ್ತು, ಪ್ರಕೃತಿ ಮಾತೆಯ ಸ್ವತ್ತು. ಸಂರಕ್ಷಿಸೋಣ ಬನ್ನಿ ಈ ಸುಂದರ ನಾಡ. ಉಳಿಸಿ ಬೆಳೆಸೋಣ ನಮ್ಮ ಚೆಲುವ ಮಲೆನಾಡ. ಅವಕಾಶಕ್ಕಾಗಿ ಧನ್ಯವಾದಗಳು. ಇದುವರೆಗೂ ರಾಷ್ಟ್ರಕವಿ ಕುವೆಂಪು ಸಾಹಿತ್ಯೋತ್ಸವದ ಕವಿಗೋಷ್ಠಿಯಲ್ಲಿ ನಾನು ವಾಚಿಸಿದಂತಹ ಸ್ವರಚಿತ ಕವನವನ್ನು ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ. ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸಲು ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಗ್ರಾಮಾಂತರ ಬುದ್ಧಿಜೀವಿಗಳ ಬಳಗದ ಎಲ್ಲ ಸದಸ್ಯರಿಗೂ ಈ ವಿಡಿಯೋದ ಮೂಲಕ ನನ್ನ ಮನಃಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈಗಲೇ ಮರೆಯದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಸದಾ ನಮ್ಮೊಂದಿಗೆ ನೋಟಿಫೈ ಆಗಿರಿ. ಈ ವಿಡಿಯೋನ ಲೈಕ್ ಮಾಡಿ, ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.